ಅಂದಾಜು ಹೇಗಾದರೂ ಮಾಡಿ ಹುಡುಕ್ಲೇಬೇಕು ಬಾಂಬ್ ಬಿಟ್ಟವನ್ನ ಅಂತ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಒಂದಾದಮೇಲೆ ಒಂದು ವಿಜುವಲ್ ಒಂದು ಸಿಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಟಿವಿನ ನಿಮ್ಮ ಮುಂದಿಡ್ತಾ ಇದೆ. ಅವನು BMTC ಬಸ್ಸನ್ನು ಹೆಂಗೆ ಹತ್ತದ, ಅಲ್ಲಿ CCTV ಇರೋದನ್ನ ನೋಡಿ ಹೆಂಗೆ ಮುಂದಕ್ಕೆ ಹೋದ, ಅದೆಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. BMTC ವೋಲ್ವೋ ಬಸ್ನಲ್ಲಿ ಶಂಕಿತ ಉಗ್ರ ಪ್ರಯಾಣ ಮಾಡ್ತಾನೆ. ಬಂದು ನಿಂತು ನೋಡಿದ ತಕ್ಷಣ ಅವನಿಗೆ ಕಾಣುವಂಥದ್ದು ಅಲ್ಲಿನ CCTV. ಕಪ್ಪು ಬ್ಯಾಗ್ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ. ಬಿಳಿ ಟೋಪಿ, ಕನ್ನಡಕ, ಮಾಸ್ಕ್ ಅನ್ನ ಈ ಬಾಂಬರ್ ಧರಿಸಿದ್ದಾನೆ. ಮಾರ್ಚ್ 1ನೇ ತಾರೀಕು ಬೆಳಗ್ಗೆ 11:42 ಸುಮಾರಿಗೆ ಬಸ್ನಲ್ಲಿ ಇವನು ಪ್ರಯಾಣ ಮಾಡಿದ್ದಾನೆ. ಬಸ್ನಲ್ಲಿದ್ದ CC ಕ್ಯಾಮೆರಾ ಇವನ ಕಣ್ಣಿಗೆ ಬೀಳುತ್ತೆ. ಭಯ ಶುರುವಾಗುತ್ತೆ. ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಆ ಕಡೆ ಈ ಕಡೆ ಕಳ್ಳಾಟ ಆಡ್ತಾನೆ. ಆ ಕಡೆ ಹೋಗಬೇಕು, ಈ ಕಡೆ ಹೋಗಬೇಕು. ನೋಡಿ, ಆ ದೃಶ್ಯಾವಳಿಗಳನ್ನು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ನೋಡಿ, ಒಳಗಡೆ ಬಂದಂಥವ್ನು ನಿಂತವನು ಗಮನಿಸಿದ್ದು ಅಲ್ಲಿನ CCTVಯನ್ನು. CCTV ನೋಡಿದ ತಕ್ಷಣ ಅವನಿಗೆ ಶುರುವಾಯಿತು, ಅವನಿಗೆ ಭಯ. ಬೆಲ್ಲಕ್ಕೆ ಈ ಕಡೆ ಮುಂದ್ಗಡೆ ಬಂದ. ಮೊದಲು CCTV ನೋಡಿದ ಮೇಲೆ ಅನ್ನಿಸ್ತು ಸಿಕ್ಕಿಬಿದ್ದು ಬಿಡ್ತೀನಿ ಅಂತ. ಮೆಲ್ಲಕ್ಕೆ ಅವನು ಮುಂದ್ಗಡೆ ಬಂದ. ನೋಡಿ, ಲಘು ಬಗೆಯಿಂದ ಅವನು ನಿಂತ್ಕೊಂಡಿರುವಂಥವನು ಅಲ್ಲಿಂದ ಮುಂದಕ್ಕೆ ಬರ್ತಾನೆ. BMTC ಬಸ್ನಲ್ಲಿ ಎಷ್ಟರ ಮಟ್ಟಿಗೆ ಅವನು ಕಳ್ಳನ ರೀತಿಯಲ್ಲಿ ಬಂದ, ಹೆಂಗೆ ಎಂಟ್ರಿ ಕೊಟ್ಟ, CCTV ಕಣ್ಣು ತಪ್ಪಿಸಿ ಹೆಂಗೆ ಮುಂದಕ್ಕೆ ಹೋದ, ಆ ದೃಶ್ಯಾವಳಿಗಳನ್ನು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು TV9 ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನೂ ಕೂಡ ಇಂಥ ಬಸ್ಗಳಲ್ಲಿ ಈ ರೀತಿ ವ್ಯವಸ್ಥೆ ಇನ್ನೂ ಜಾಗೃತವಾಗಬೇಕು. ಯಾಕಂದರೆ ಎಲ್ಲೆಲ್ಲಿ ಯಾವ್ಯಾವನು ಬಂದುಬಿಡ್ತಾನೋ, ಯಾವ ಸಂದರ್ಭದಲ್ಲಿ ಬಾಂಬ್ ಬಿಡ್ತಾರೋ ಹೇಳೋಕ್ಕಾಗಲ್ಲ. ಬೆಂಗಳೂರು ವಿಚಿತ್ರ ರೀತಿಯಲ್ಲಿ ಬೆಳೀತಾ ಇದೆ. ಯಾವನಿಗೆ ಆಶ್ರಯ ಕೊಡ್ತಾನೋ, ಯಾವ ಸಂದರ್ಭದಲ್ಲಿ ಯಾರು ನುಗ್ಗುತ್ತಾರೋ, ಯಾವನೆಲ್ಲ ಬಾಂಬ್ ಬಿಡ್ತಾನೋ, ಏನು ಎಲ್ಲರ ಬ್ಯಾಗನ್ನು ಏನು ಪರಿಶೀಲನೆ ಮಾಡೋಕ್ಕೆ ಸಾಧ್ಯನಾ? ಎಲ್ಲವನ್ನು ಕೂಡ ನೋಡೋಕ್ಕೆ ಸಾಧ್ಯನಾ? ಇದೋ ಸಂಗತಿ. ಅವನು ಒಳಗಡೆ ಬರ್ತಾನೆ. ಲಘು ಬಗೆಯಿಂದ ಒಳಗಡೆ ಬಂದಿರುವಂಥವನಿಗೆ ತಕ್ಷಣಕ್ಕೆ ಅವನಿಗೆ ಕಣ್ಣಿಗೆ ಬೀಳುತ್ತೆ, ಓಹೋ ಇಲ್ಲಿ CCTV ಕ್ಯಾಮ್ರಾ ಇದೆ ಅಂತ. ತಕ್ಷಣಕ್ಕೆ ಅವನು ಬಂದಂಥವನು ಲಘು ಬಗೆಯಿಂದ ಮುಂದಕ್ಕೆ ಬರ್ತಾನೆ, ಕಳ್ಳಾಟ ಆಡ್ತಾನೆ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸಿದ್ವಿ. ಇದೆಲ್ಲದರ ಜೊತೆಗೆ 2 ಫೋಟೋಗಳು ಗೊತ್ತಾಗಿದೆ. ಒಂದು ಮಾಸ್ಕ್ ಇರುವಂಥದ್ದು, ಇನ್ನೊಂದು ಮಾಸ್ಕನ್ನು ತೆಗೆದಿರೋದು. ಬಸ್ನಲ್ಲಿ ಕೂತಿರುವಂಥ ಶಂಕಿತ ಉಗ್ರ ಒಂದರಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ದಾನೆ, ಇನ್ನೊಂದು ಕಡೆಗೆ ಮಾಸ್ಕನ್ನು ತೆಗೆದಿದ್ದಾನೆ. ಇದು ಸಂಗತಿ. ಬಸ್ನಲ್ಲಿ ನಿಂತಿರುವಂಥ ಉಗ್ರನನ್ನು ಕೂಡ ನಾವು ತೋರಿಸ್ತಾ ಇದ್ವಿ, ಕೂತಿರುವಂಥ ಉಗ್ರನನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅಂದರೆ ಅವನು ಮಾಸ್ಕ್ ಧರಿಸ್ತಾ ಹೆಂಗಿದ್ದ, ಮಾಸ್ಕ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಹೆಂಗಿದ್ದಾನೆ. ಕನ್ನಡಕ ಹಾಕ್ಕೊಂಡಿದ್ದಾನೆ, ಕಪ್ಪು ಕನ್ನಡಕವನ್ನು, ತಲೆ ಮೇಲೆ ಟೋಪಿ ಇದೆ, ಹಿಂದ್ಗಡೆ ಬ್ಯಾಗ್ ಇದೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಈ ಕಳ್ಳನ ಮನಸ್ಸು ಹುಳ್ಳುಳಗೆ ಅಂತ ಒಂದು ಮಾತಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಮಾತಾಡಿದ್ದಾರೆ. ಪರಮೇಶ್ವರ್ ಏನು ಹೇಳಿದ್ರು, ಯಾಕಂದರೆ ನಮಗೆ ಸುಳಿವು ಸಿಕ್ಕಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲ, ತುಮಕೂರಿನಲ್ಲಿ ಲೀಡ್ ಸಿಕ್ಕಿದೆ, ಈ ಕಡೆ ಬಂದಿದ್ದಾರೆ ಅವರು ಅಂತೇಳಿ. ಬಸ್ನಲ್ಲಿ ಬರೋದ್ರಿಂದ ಬಸ್ಸಲ್ಲಿ ಬಂದಿದ್ದಾರೆ, ಈ ಕಡೆ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಮೇಲೆ ಬಂದಿದ್ದಾರೆ. ಬಂದು ಇಲ್ಲಿ ಫುಟೇಜಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಒಂದಿಷ್ಟು ಲೀಡ್ಸುಗಳು ಸಿಕ್ಕಿದೆ. ಇಲ್ಲಿಂದ ಬಳ್ಳಾರಿವರೆಗೂ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಅಲ್ಲ, ತುಮಕೂರಿನಲ್ಲಿ ಲೀಡ್ ಸಿಕ್ಕಿದೆ, ಈ ಕಡೆ ಬಂದಿದ್ದಾರೆ ಅವರು ಅಂತೇಳಿ. ಬಸ್ನಲ್ಲಿ ಬರೋದ್ರಿಂದ ಬಸ್ಸಲ್ಲಿ ಬಂದಿದ್ದಾರೆ, ಈ ಕಡೆ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಮೇಲೆ ಬಂದಿದ್ದಾರೆ. ಬಂದು ಇಲ್ಲಿ ಫುಟೇಜಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಒಂದಿಷ್ಟು ಲೀಡ್ಸುಗಳು ಸಿಕ್ಕಿದೆ. ಇಲ್ಲಿಂದ ಬಳ್ಳಾರಿವರೆಗೂ ಅದನ್ನು ವೆರಿಫೈ ಮಾಡಿ. ಬರೀ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಒಂದಷ್ಟು ಕ್ಲೂಸ್ ಲಭ್ಯ ಆಗಿದೆ. ಎಷ್ಟರ ಮಟ್ಟಿಗೆ ಅಂತ ನಾವು ಕೂಡ ಹೇಳ್ತಾ ಇದ್ವಿ, ಇವನು ಯಾಕೆ ರಾಮೇಶ್ವರಂ ಕೆಫೆನ ಆಯ್ಕೆ ಮಾಡಿಕೊಂಡ, ಬಾರ್ಡ್ರಿಗೆ ಹತ್ತಿರ ಇತ್ತು, ಅದಕ್ಕೋಸ್ಕರ ಅಲ್ಲಿ ಇಟ್ಟ. ಏನೇ ಆದರೂ ಕೂಡ 45-50 ನಿಮಿಷದ ಒಳಗಡೆ ಇವನು ಬಾರ್ಡ್ರನ್ನು ದಾಟಬಹುದು. ಒಂದು ವೇಳೆ ಏನಾದರೂ ತುಂಬ ಟ್ರಾಫಿಕ್ ಇತ್ತು ಅಂತಂತಂದರೆ 1.5 ಗಂಟೆ ಆದರೂ ಕೂಡ ಹೋಗ್ಬಿಡ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಇವನು ರಾಮೇಶ್ವರಂ ಕೆಫೆಯನ್ನು ಆಯ್ಕೆ ಮಾಡಿಕೊಂಡ ಅಂತ ಇಲ್ಲಿ ತನಕ ಹೇಳ್ತಾ ಇದ್ವಿ. ಆದರೆ ಇವನಿಲ್ಲಿ ಕಳ್ಳಾಟ ಬೇರೆದೇ ಇದೆ. ಯಾಕಂದರೆ ಅಲ್ಲಿ ಅವನು ಬಾಂಬ್ ಬಿಟ್ಟಂಥ ವ್ಯಕ್ತಿ ಬಂದಿರುವಂಥದ್ದು ತುಮಕೂರು ಕಡೆಗೆ ಅನ್ನುವಂಥ ಮಾತು. ಇದೀಗ ತಾನೇ ಗೃಹ ಸಚಿವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಲೂ ಸಿಕ್ಕಿದೆ, ನಾವು ತುಮಕೂರಿನಿಂದ ಹಿಡಿದು ಬಳ್ಳಾರಿ ತನಕ ಶೋಧ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಇದು ಒಂದು ಲೆಕ್ಕದಲ್ಲಿ ಪಕ್ಕಾ ಪ್ಲಾನ್. ಇದು ಎಲ್ಲೋ ಇಟ್ಟು ಇನ್ನೆಲ್ಲೋ ತಪ್ಪಿಸ್ಕೊಳ್ಳುವಂಥ ತಂತ್ರಗಾರಿಕೆ, ಏನಂತೀರಿ?
ಖಂಡಿತ ರಂಗನಾಥ್, ಈಗಾಗಲೇ ಏನು ಪೊಲೀಸರು ಒಂದು ಯಾವ ರೀತಿಯಾದಂಥ ಒಂದು ಯೋಚನೆಯನ್ನ ಮಾಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಏನು ಪ್ಲಾನ್ಗಳನ್ನು ಮಾಡಿಕೊಂಡು ಅದನ್ನು ಮೀರಿಸುವಂತೆ ಒಂದು ತಂತ್ರಗಾರಿಕೆನ ಹೆಣೆದುಕೊಂಡು ಈಗ ಪರಾರಿಯಾಗಿರುವಂಥ ಅನುಮಾನ ಎಲ್ಲೋ ಒಂದು ಕಡೆ ರಿವೈಲ್ ಆಗ್ತಾ ಇದೆ. ಯಾಕಂದರೆ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಹೃದಯ ಭಾಗವನ್ನು ಹೊರತುಪಡಿಸಿ ಹೊರಭಾಗದಲ್ಲಿ ಸ್ಫೋಟ ಮಾಡಿದ್ರೆ ಅಲ್ಲಿಂದ ಆತ ಪಕ್ಕದ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅಲ್ಲಿಗೆ ಸಾಕಷ್ಟು ಒಂದು ಹತ್ರ ಇರುತ್ತೆ ಅನ್ನುವಂಥ ಒಂದು ತಂತ್ರಗಾರಿಕೆ ಎಣಿದಿದ್ದ ಅನ್ನುವಂಥ ಒಂದು ಅನುಮಾನ ಮೂಡಿತು. ಆದರೆ ಈಗ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಒಂದು CCTVಗಳ ಆಧಾರದ ಮೇಲೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಇನ್ಸಿಡೆಂಟ್ ಆದ ಬಳಿಕವಾಗಿ ಬೆಂಗಳೂರಿನ ಒಳಗಡೆಯಿಂದನೇ ಆತ ತುಮಕೂರಿಗೆ ಹೋಗಿರುವಂತಹ ಒಂದು ವಿಚಾರ ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ತುಮಕೂರಿನಿಂದ ಆತ ಬಳ್ಳಾರಿಗೆ ಕೂಡ ತೆರಳಿರುವಂತಹ ವಿಚಾರ ಇದೆ. ಹೀಗಾಗಿ ಈಗಾಗಲೇ ಆ ಸಂಬಂಧಿತವಾಗಿ ಏನೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳೇನೇನಿದೆ ಆ ಆಧಾರದಲ್ಲಿ ಒಂದು ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ಕೃತ್ಯ ಎಸಗಿದ ಅಂದರೆ ಏನು ಬಾಂಬನ್ನು ಇಟ್ಟಂತಹ ಬಳಿಕವಾಗಿ ಆ ಶಂಕಿತ ವ್ಯಕ್ತಿ ಏನು ಅಲ್ಲಿಂದ ತೆರಳುತ್ತಾನೆ, ಈ ಸಂದರ್ಭದಲ್ಲಿ ಸರಿಯಾದಂತಹ ಒಂದು CCTV ಕೂಡ ಸಿಕ್ಕಿರುವಂಥದ್ದು. ಅದರಲ್ಲೇ ಸಂಪೂರ್ಣವಾಗಿ ಅಂದರೆ ಯಾವ ರೀತಿಯಲ್ಲಿ ಆತ ಒಂದು ತಂತ್ರಗಾರಿಕೆ ಎಣೆದಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಕಂಡು ಬರುತ್ತೆ. ಯಾಕಂದರೆ ಆತ ಎಲ್ಲೆಲ್ಲಿ CCTVಗಳಿದೆ ಅಲ್ಲಿ ನಾನು ಯಾವ್ಯಾವ ರೀತಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅದರಂತೆ ಆತ ಹೆಜ್ಜೆ ಇಕ್ಕಿದ್ದ. ಆದರೆ ಬಸ್ ಬಂದಂಥ ಸಂದರ್ಭದಲ್ಲಿ ಆತ ಬಸ್ ಹತ್ತಾನೆ, ಒಂಚೂರು ಮುಂದಕ್ಕೆ ಹೋಗ್ತಾನೆ, ನಂತರದಲ್ಲಿ ಅಲ್ಲಿ ಕ್ಯಾಮ್ರಾವನ್ನು ಕಾಣ್ತಾನೆ. ನೋಡಿದ ತಕ್ಷಣ ಆತನಿಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗುತ್ತೆ. ಎಲ್ಲೊಂದು ಕಡೆ ಮತ್ತೆ ಕ್ಯಾಮ್ರಾಯಿಂದ ಮರೆಮಾಚಿಕೊಳ್ಬೇಕು, ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಕ್ಯಾಮ್ರಾದಿಂದ ದೂರಕ್ಕೆ ಬರ್ತಾನೆ. ಅಂದರೆ ಕ್ಯಾಮ್ರಾಗಳ ಹಿಂದುಗಡೆಗೆ ಹೋಗಿ ಅವತ್ಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾನೆ. ಅದು ಕೂಡ ಈಗಾಗಲೇ CCTVಯಲ್ಲಿ ಸರಿಯಾಗಿರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವಂತಹ ಲೀಡ್ಗಳ ಪ್ರಕಾರವಾಗಿ ಆತ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಿದ್ದಾನೆ. ಅದೇ ರೀತಿಯಲ್ಲಿ ಆತ ತುಮಕೂರಿನಿಂದ ಬಳ್ಳಾರಿ ಕಡೆ ಹೋಗಿರುವಂಥ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಅಲ್ಲಿ ಹುಡುಕಾಟವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾವು ತೋರಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಅವನು ಬಸ್ ಒಳಗಡೆ ಬಸ್ ಒಳಗಡೆ ಬಂದಿರುವಂಥವನು CCTV ಕ್ಯಾಮ್ರಾ ನೋಡಿ ಅವನು ಎಷ್ಟರ ಮಟ್ಟಿಗೆ ಹಾರ್ದ, ಅದಾದಮೇಲೆ ಹೆಂಗೆ ಜಾಗ ಬದಲಾಯಿಸ್ತಾ ಅದೆಲ್ಲವೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಜೊತೆಗೆ ಅವನು ಕೂತಿರುವಂಥ ರೀತಿ, ಅವನು ಕೂತಿರುವಂಥ ಬಗೆ, ಒಂದು ಕಡೆ ಮಾಸ್ಕ್ ಹಾಕ್ಕೊಂಡು ಇನ್ನೊಂದು ಮಾಸ್ಕ್ ಇಲ್ಲದೇ ಇರುವಂಥ ಫೋಟೋ ಇದಿರಬಹುದು ಅನ್ನುವಂಥದ್ದು, ಅಂಥ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಅಂದರೆ ಈಗ ಪರಮೇಶ್ವರ್ ಅವರು ಹೇಳಿದಂಥ ಮಾತು ಅಂದರೆ ಇವನು ಎಲ್ಲೋ ಒಂದು ಕಡೆ ಬಾಂಬ್ ಬಿಟ್ಟು ಬಹುಶಃ ಏನು ಅಂದರೆ ಕಾನ್ಸಂಟ್ರೇಷನ್ ಆ ಕಡೆ ಹೋಗಬೇಕು, ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ ಪೊಲೀಸರು ಕೂಡ ಆ ಕಡೆಗೇ ತಲೆ ಕೆಡಿಸ್ಕೋಬೇಕು, ಇಲ್ಲಿ ತನ್ನಿಗೆ ತಾನು ಬಚಾವಾಗ್ಬಿಡಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ನ. ಇದೆಲ್ಲದೂ ಕೂಡ ಪಕ್ಕಾ ಪ್ಲಾನ್ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಈ ಮುಖಾಂತರ. ಅಂದರೆ ಇವನು ಒಂದು ಕಡೆ ಬಾಂಬ್ ಬಿಟ್ಟ, ಇನ್ನೊಂದು ಕಡೆಗೆ ಬಂದಿರುವಂಥವನು ಅವನು ತುಮಕೂರಿನ ಕಡೆಗೆ ಬಂದ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ. ತುಮಕೂರಿನಿಂದ ಅವನು ಬಳ್ಳಾರಿಗೆ ಹೋದನ, ಬಳ್ಳಾರಿಯಿಂದ ಎಲ್ಲಿ ಹೋದ ಹೇಳಿ ಬಳ್ಳಾರಿ ಬಾರ್ಡ್ರು, ಅದಾದಮೇಲೆ ಎಲ್ಲಿ ಪರಾರಿಯಾದ ಅವನು. ಇದು ಸಂಗತಿ. ನೀವು ಯಾವುದೇ ಒಂದು ಕೇಸ್ ಆದರೆ ಅದಕ್ಕೊಂದು ಈ ಗೋಲ್ಡನ್ ಪೀರಿಯಡ್ ಅಂತ ಒಂದು ಇರುತ್ತೆ ಟೈಮು. ಆ ಟೈಮ್ ದಾಟ್ತು ಅಂತಂತಂದರೆ ಹಿಡಿಯುವಂಥದ್ದು ಬಹಳ ಕಷ್ಟ. ಆ ಸ್ಕೆಚ್ ಮಾಡಿರೋದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಆ ವ್ಯಕ್ತಿಯನ್ನು ಆಧರಿಸಿ ಸ್ಕೆಚ್ ಮಾಡಿರುವಂಥದ್ದು. ಜೊತೆಗೆ ಇವನ ತಲೆಗೆ ಅಂದರೆ ಯಾರಾದರೂ ಈ ಸುಳಿವನ್ನು ಕೊಟ್ಟರೆ 10 ಲಕ್ಷ ರೂಪಾಯಿ ನಾವು ಬಹುಮಾನ ಕೊಡ್ತೀವಿ ಅಂತ ಕೂಡ ಪೊಲೀಸರು ಘೋಷಣೆ ಮಾಡಿದ್ದಾರೆ. ಸುಳಿವು ಕೊಟ್ಟಂಥವ್ರಿಗೆ 10 ಲಕ್ಷ ರೂಪಾಯಿ ಇನಾಮು. ಬಹುಶಃ ಏನು ಅಂದರೆ ಭಟ್ಕಳದ ಮಾರ್ಗವಾಗಿ ಏನಾದರೂ ಓಡೋಗ್ಬಿಟ್ನ ಅವನು. ಸೊ ಇಲ್ಲಿ ಭಟ್ಕಳದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಶೋಧ ನಡೀತಾ ಇದೆ. ಅಂದರೆ ಎಲ್ಲಿಂದ ಎಲ್ಲಿಗೆ ಬಂದ, ಎಲ್ಲಿಗೆ ಹೋದ, ಏನು ಎತ್ತ, ಅವನ್ನೆಲ್ಲ ಜಾಡನ್ನು ಸೋಸುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ.